welcome back to my YouTube channel. How are you all? I hope you're all doing good. I'm doing good. Sup, and as usual, ಇವತ್ತು ಹಾಲಿಡೇ 1st of November. ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅದಕ್ಕೆ ಡೇಟ್ ಸಮೇತ ಹೇಳ್ತಾ ಇದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ಅಥವಾ ಕ್ವೈಟ್ ಎಕ್ಸೈಟೆಡ್ ಫಾರ್ ದ ಡೇ ಅಂತ ಅನ್ಕೊಳ್ಳೋಣ. ಒಂದು ನಾನು ಕಾಂತಾರ ಮೂವಿ ಇನ್ನೂ ನೋಡೇ ಇಲ್ಲ, ಎಲ್ಲರೂ ನೋಡಾಯಿತು, OTT ಕೂಡ ಬಂದಾಯಿತು, ಬಟ್ ನಾನು ನೋಡಿಲ್ಲ, ನನಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ಕಿದೆ, ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಮೂವಿಗೆ ಹೋಗ್ತಾ ಇದ್ದೀನಿ. ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಎವರ್ 10 o'clock ಶೋ, ಮಾರ್ನಿಂಗ್ ಶೋಗೆ ಹೋಗ್ತಾ ಇರೋದು. ಸೊ ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ಮೂವಿಂಗ್ ನಾನು ಒಂದು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಮೈ ಫಸ್ಟ್ ಟ್ಯಾಟೂ. ಐ ಹ್ಯಾವ್ ಅ ಫಸ್ಟ್ ಟ್ಯಾಟೂ, ಅಲ್ಲಿ ಹಿಂದ್ಗಡೆ ಒಂದು ಸೆಕೆಂಡ್ ಟ್ಯಾಟೂ ಇದೆ, ಇದು ನನ್ನ ಥರ್ಡ್ ಟ್ಯಾಟೂ. ಇವಾಗ ಐ ಆಮ್ ಗೆಟಿಂಗ್ ಇಟ್ ಡನ್. ದ ಫೋರ್ತ್ ಒನ್ ಮನೇಲಿ ಹೇಳಿಲ್ಲ, ಹೇಳಿದ್ರೆ ಬೈಸ್ಕೊತೀನಿ, ಡೆಫಿನೆಟಾಗಿ ಬೈತಾರೆ. ಸೊ ಹಾಗಾಗಿ ಮನೆ ಥಾಟ್ ನನಗೆ ಇರಲೇ ಇಲ್ಲ. ಆಲ್ರೆಡಿ ಐ ಹ್ಯಾವ್ 3 ಬೇಡ ಅಂತಲೇ ಇದ್ದಿದ್ದು ನಾನು. ಮೈ ಫ್ರೆಂಡ್ ಇಸ್ ಗೆಟಿಂಗ್ ಇಟ್ ಡನ್. ಜುಂಬಾ ಕ್ಲಾಸಿಗೆ ಹೋದಾಗ ಹೇಳಿದ್ಲು ಟ್ಯಾಟೂ ಹಾಕಿಸ್ಕೊತಾ ಇದ್ದೀನಿ ಅಂತ. ಆಮೇಲೆ ಓಕೆ, ನಾನು ಹಾಕೊಳ್ಳೋಣ ಅಂತ ನನಗೆ ಆ ಮೂಮೆಂಟಿಗೆ ಒಂಥರ ಅನಿಸ್ತು. ಫ್ರೆಂಡ್ಶಿಪ್ ಗೋಲ್ ಅನ್ನೋ ಥರ ಇಬ್ಬರು ಒಂದೇ ಥರ ಟ್ಯಾಟೂ ಹಾಕಿಸ್ಕೊಳ್ಳೋಣ ಅಂತ ಹೇಳಿದೆ. ಆ್ಯಂಡ್ ಶಿ ವಾಸ್ ಆಲ್ಸೋ ಓಕೆ ವಿತ್ ದಟ್. ಆಮೇಲೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ವಿ ಕೇಮ್ ಔಟ್ ವಿತ್ ಒನ್ ಪರ್ಟಿಕ್ಯುಲರ್ ಟ್ಯಾಟೂ ಡಿಸೈನ್. ಆಮೇಲೆ ನನಗೆ ಹೀಗೆ ಯೋಚನೆ ಮಾಡ್ತಾ ಅನ್ನಿಸ್ತು, ಎನಿವೇ ಐ ಆಮ್ ಗೆಟಿಂಗ್ ಅ ಟ್ಯಾಟೂ ಡನ್. ಎನಿವೇಸ್ ಪೇಯ್ನ್ ಎಲ್ಲ ತಡ್ಕೋಬೇಕಾಗತ್ತೆ, ಅದು ಒಂದು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು. ಶುಡ್ ನಾಟ್ ಬಿ ಅ ರಾಂಗ್ ಸೆಲೆಕ್ಷನ್ ವಾಟ್ ಎವರ್, ಬಟ್ ವಾಟ್ ಎವರ್ ವಿ ಚೂಸ್ ಆಫ್ ಕೋರ್ಸ್ ದ ಬೆಸ್ಟ್ ಒನ್ ಆ್ಯಂಡ್ ವೆರಿ ಪ್ರಿಟಿ, ತುಂಬಾ ಚೆನ್ನಾಗಿದೆ. ನೀವೇ ಶಿ ಈಸ್ ಗೆಟಿಂಗ್ ಇಟ್ ಡನ್ ಆ್ಯಂಡ್ ಅದು ಫೈನಲ್ ಆ್ಯಂಡ್ ಫಿಕ್ಸ್ಡ್. ಆಮೇಲೆ ನನಗೆ ಅನಿಸಿದ್ದು ನನ್ನ ಪ್ಯಾಷನ್ ರಿಲೇಟೆಡ್ ಏನಾದರೂ ಐ ವಿಲ್ ಗೆಟ್ ಇಟ್ ಇಂಕ್ಡ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಇನ್ನೂ ನಾನು 100% ಫಿಕ್ಸ್ ಆಗಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ವಿಲ್ ಕಮ್ ಔಟ್ ವಿತ್ ಅ ಥಾಟ್ ಅಂತ ಅನ್ಕೊಡಿ, ಇಫ್ ಇಟ್ ಇಸ್ ಮ್ಯಾಚಿಂಗ್ ವಿತ್ ಮೈ ದಿಸ್ ಥೈ. ಆ್ಯಂಡ್ ಸೊ ಹಾಗೆ ಐ ಆಮ್ ಗೆಟಿಂಗ್ ಮೈ ಪ್ಯಾಷನ್ ಇಂಕ್ಡ್ ಆನ್ ಮೈ ಬಾಡಿ. ಆ್ಯಂಡ್ ನಾವು ಹೋಗಬೇಕಾದ್ರೆ, ಎಲ್ಲಿಗೆ ಮೇಲೆ ಹೋಗಬೇಕಾದ್ರೆ ಏನೂ ತೊಗೊಂಡೋಗಲ್ಲ, ಈ ಟ್ಯಾಟೂ ಮಾತ್ರ ನಮ್ಮ ಜೊತೆ ಬರುತ್ತೆ. ಸೊ ಹಾಗಾಗಿ 4 ಟ್ಯಾಟೂ ನನ್ನ ಜೊತೆ ಬಂದರೆ ಹೇಗಿರುತ್ತೆ ಅಂತ ಅನಿಸ್ತು. ಇಟ್ಸ್ ಫನ್ನಿ, ಬಟ್ ದಿಸ್ ಇಸ್ ದ ವೇ ಐ ಥಿಂಕ್ ಅಬೌಟ್ ಇಟ್. ಸೊ ನೋಡೋಣ, ಆಮ್ ಐ ಗೆಟಿಂಗ್ ಇಟ್ ಡನ್ ಆರ್ ನಾಟ್ ಅಂತ. ಸೊ ಲೆಟ್ಸ್ ಗೆಟ್ ಮೈ ಪ್ಯಾಷನ್ ಇನ್ ದ ಮೈ ಬಾಡಿ. ಸೊ ಐ ಯು ಆಲ್ ರೆಡಿ ಫಾರ್ ಇಟ್? ಐ ಆಮ್ ತೋ ಸೂಪರ್ ರೆಡಿ. ಸೊ ಲೆಟ್ಸ್ ಗೋ and we'll see what's going to happen. So stay tuned. Tell me your opinion about Tara movie. I don't expect ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್. ವರ್ಡ್ಸೇ ಇಲ್ಲ ಅಂತ ಹೇಳ್ಬೋದು. ಇಷ್ಟು ಲೇಟಾಗಿ ನೋಡಿದ್ರು ಕೂಡ ಮೈ ಒಪಿನಿಯನ್ ಥಿಯೇಟ್ರಲ್ಲಿ ಹೋಗಿ ನೋಡಿದೊಂದು ಸ್ಯಾಟಿಸ್ಫ್ಯಾಕ್ಷನ್. ಐ ಥಿಂಕ್ ನಾವೇ ಲಾಸ್ಟ್ ಅನ್ಸುತ್ತೆ. ಬೇರೆಯವ್ರು ನನಗೆ ಅಲ್ಲಿ ಬಂದಿದ್ರಲ್ಲ, ನಂಗೆ ಅನ್ಸುತ್ತೆ ಮೇ ಬಿ ಅವ್ರು ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್. ಅದನ್ನು 10 o'clock ಶೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾರ್ನಿಂಗ್ ಶೋ. ಕಣ್ಣೇ ಮುಚ್ಚಿಲ್ಲಲ್ಲ ನಾವು. ಅದು ಮೂವಿ ಅಂದರೆ ಹಿಂಗಿರಬೇಕು, ಒಂದು ನಿಮಿಷ ಕಣ್ಣು ಮುಚ್ಚದೆ ನೋಡೋ ಥರ. ನೆಕ್ಸ್ಟ್ ಲೆವೆಲ್, ವರ್ಡ್ಸೇ ಇಲ್ಲ. ಹೆಂಗಪ್ಪ ಹ್ಯೂಮನ್ಸ್ ಈ ಥರ ಮಾಡ್ಬೋದಾ ಅಂತಂದ್ಬಿಟ್ಟು ಕ್ರೇಜಿ. ಆ್ಯಂಡ್ ವಿ ಆರ್ ಹ್ಯಾಪಿ ದಟ್ ವಿ ವಾಚ್ಡ್ ಇನ್ ದ ಥಿಯೇಟರ್ ಅಲ್ವಾ. OTT ನೆನ್ನೆ ತಾನೇ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಸೀರಿಯಸ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ಟ್ಯಾಟೂ ಈಗ ಅಲ್ಲಿ ಎಂಜಾಯ್ ಮಾಡಾಯಿತು, ಈಗ ಹೇಳಬೇಕು ಪೇನ್ ತಗೊಳ್ಳೋ ಟೈಮ್. ಕರೆಕ್ಟ್. ಎಸ್ ಐ ಆಮ್ ಎಕ್ಸೈಟೆಡ್, ಬಟ್ ಪೇನ್ ಬಗ್ಗೆ ಯೋಚನೆ ಮಾಡಿ ಅಲ್ಲ. ದೆನ್ ಆಮೇಲೆ ನಾನು ಯೋಚನೆ ಮಾಡ್ತೀನಿ, C-section ಡೆಲಿವರಿನೇ ಮಾಡಿದ್ದೀನಿ ಮತ್ತೆ ಈ ಟ್ಯಾಟೂ ಎಲ್ಲ ಯಾವ ಲೆಕ್ಕ. ಲೆಟ್ಸ್ ಗೋ ಫಾರ್ ಇಟ್. ಇನ್ನೂ ಸ್ವಲ್ಪ ಇಂಟರ್ವ್ಯೂ ಮಾಡೋಣ. ಟ್ಯಾಟೂ ಹಾಕಿಸ್ಕೊಳ್ಳೋಕೆ ಬಂದಿದೆಯಲ್ಲ, ಎಕ್ಸೈಟೆಡ್. ಇಂಟರ್ವ್ಯೂ ತಗೋಬೇಕು ಅಂತ ಹೇಳಿದ್ದಲ್ಲ, ಎಕ್ಸೈಟೆಡ್ ಆಗಿ. ಸೆಕೆಂಡ್ ಟ್ಯಾಟೂ. ಹೂವು ಅರ್ಧನಿಗೆ ಮಾಡಿಸ್ತೀಯಾ? ಗ್ಯಾರಂಟಿ ತಗೊಂತೀಯಾ? ಅದೇ ಮೇನ್ ಬೇಕಾಗಿರೋದು. ನನ್ನದು 4th ಟ್ಯಾಟೂ. ಮನೇಲಿ ಬಯಸ್ಕೊಳ್ಳೋದು ಗ್ಯಾರಂಟಿ ಫಿಕ್ಸ್. ಫಸ್ಟ್ ಲುಕ್ ಎಟ್ ದೇರ್ ಟ್ಯಾಗ್ಲೈನ್, ಡೋಂಟ್ ಡೈ ನ್ಯೂಡ್ ಅಂತ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಏನದು ನಾವು ಹೋಗಬೇಕಾದ್ರೆ ಏನು ತೊಗೊಂಡೋಗೋಕ್ಕಾಗಲ್ಲ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವಿತ್ ಅಸ್ ಅಂತ. ನಾನು ಅಲ್ಲಿ ಹೋಗಿ ಅವ್ರ ಟ್ಯಾಗ್ಲೈನ್ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಓ ಮೈ ಗಾಡ್, ನಾನು ಈಗಷ್ಟೇ ಅದನ್ನು ಹೇಳ್ಬಿಟ್ಟು ಬಂದೆ. ದೇ ಆರ್ ಆಲ್ಸೋ ಸೇಯಿಂಗ್ ದ ಸೇಮ್ ಥಿಂಗ್ ಅಂತ ಅಂದ್ಬಿಟ್ಟು. ಸೊ ಮೂವಿ ಎಲ್ಲ ಮುಗೀತು. ಸೂಪರ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಆಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ದೆನ್ ವಿ ಕೇಮ್ ಹಿಯರ್. ಫಸ್ಟ್ ನಾವು ಟ್ಯಾಟೂ ಡಿಸೈನ್ ತೋರಿಸಿದ್ವಿ, ಯಾವ ಥರ ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ನಮಗೆ ಅದನ್ನು ಡ್ರಾ ಮಾಡಿ 3Dನಲ್ಲಿ ಚೆಕ್ ಮಾಡಿ ಸೈಜ್ ಎಲ್ಲ ಕರೆಕ್ಟಾಗಿತ್ತಾ ಏನು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಅವ್ರ ಹತ್ರನೂ ಡಿಸೈನ್ಸ್ ಇದೆ, ಇಫ್ ಎಟ್ ಆಲ್ ಯು ವಾಂಟ್.
ಆ್ಯಂಡ್ ಸೊ ಅದೆಲ್ಲ ಮಾಡೋದಕ್ಕೆ ಅವ್ರಿಗೆ 1/2 ಮಿನಿಟ್ಸ್ ಬೇಕು ಅಂತಂದರು. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಸ್ಮೂರ್ಗೆ ಹೋಗಿ ಸೂಪವಾಗಿರೋ ಹೊಟ್ಟೆ ತುಂಬ ತಿನ್ಕೊಂಡು ಬಂದ್ವಿ ಲಂಚ್. ಯಾಕಂದರೆ ಆಮೇಲೆ ಪೇಯ್ನ್ ತಡ್ಕೊಳ್ಳೋಕ್ಕೆ ಶಕ್ತಿ ಬೇಕಲ್ಲ ಅಂತ ಅನ್ನಿಸ್ತು. ಸೊ ಹಾಗೆ ವಿ ಕೇಮ್ ಬ್ಯಾಕ್ ಅಗೈನ್ ಟು ದ ಟ್ಯಾಟೂ ಸ್ಟುಡಿಯೋ. ನಾನು ಈ ಒಂದು ಸ್ಟುಡಿಯೋದಲ್ಲಿ ಫಸ್ಟ್ ಟೈಮ್ ಟ್ಯಾಟೂ ಮಾಡಿಸ್ಕೊತಿರೋದು. ಬಾಕಿ 3 ಟ್ಯಾಟೂಸ್ ಬಂದು ಬೇರೆ ಕಡೆ ನಾನು ಮಾಡಿಸ್ಕೊಂಡಿದ್ದೆ. ಸೊ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಬೇರೆ ಥರ ಇತ್ತು ಆ್ಯಂಡ್ ಇಲ್ಲಿದ್ದು ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಹೇಗೆ ಬರುತ್ತೆ ಏನು ಅಂತ ತುಂಬ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಆ್ಯಂಡ್ ಬಟ್ ಔಟ್ಪುಟ್ ಅಂತೂ ಸಖತ್ತಾಗಿ ಅಂತಂದರೆ ಸಖತ್ತಾಗಿ ನೀಟಾಗಿ ಬಂತು. ಸೊ ಇದು ನಾನು ಚೂಸ್ ಮಾಡಿರೋಂಥ ಡಿಸೈನ್, ಕ್ಯಾಮ್ರಾ, ಅದ್ರ ಜೊತೆಗೆ ಪ್ಯಾಷನ್ ಅಂತ ಬರೆದ್ಬಿಟ್ಟು. ಯಾಕೆ ಅಂತಂದರೆ ನಾನು ಇತ್ತೀಚೆಗೆ ಇವಾಗ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಮಾಡ್ತಿರೋದ್ರಿಂದ ನಾನು ಕ್ಯಾಮ್ರಾಗೆ ತುಂಬಾ ಕನೆಕ್ಟ್ ಆಗಿದ್ದೀನಿ. ಆ್ಯಂಡ್ ದಟ್ಸ್ ಮೈ ಪ್ಯಾಷನ್ ಆಫ್ ಕೋರ್ಸ್. ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಟ್ಕೊಂಡು ತುಂಬ ಅದಕ್ಕೆ ಟೈಮ್ ಎಲ್ಲ ಕೊಟ್ಬಿಟ್ಟು ನಾನು ಇದನ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಐ ಗಾಟ್ ದಿಸ್ ಒನ್ ಡನ್. ಸೊ ಐಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನಾನು ಯೋಚನೆ ಮಾಡಿದ್ದಕ್ಕಿಂತ ತುಂಬ ನೀಟಾಗಿ ಬಂದಿದೆ. ಅದರದ್ದು ಫಿನಿಶಿಂಗ್ ಇರ್ಬೋದು, ಕ್ಲಾರಿಟಿ ಇರ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಸೊ ನಾನು ಹೇಳ್ದಂಗೆ ಫಸ್ಟ್ ನಾವು ಡಿಸೈಡ್ ಮಾಡಿದ್ದು ನಾವಿಬ್ಬರು ಒಂದೇ ಥರ ಟ್ಯಾಟೂ ಹಾಕಿಸ್ಕೋಬೇಕು ಅಂತ. ಅದೂ ತುಂಬ ಪ್ರಿಟಿ ಆಗಿದೆ. ಹೋಗ್ತಾ ನಾನು ತೋರಿಸ್ತೀನಿ ಅವಳಿಗೆ ಮಾಡಿಸ್ಕೊಂಡಿರೋದು ಕೂಡ. ಆ್ಯಂಡ್ ಸೊ ಆ ಥರ. ಸೊ ಎಕ್ಸ್ಪೀರಿಯನ್ಸೂ ಸಖತ್ತಾಗಿತ್ತು. ಅಷ್ಟೇನು ಎಕ್ಸ್ಟ್ರೀಮ್ ಪೇಯ್ನನ್ನು ಅನಿಸ್ಲಿಲ್ಲ. ನೋ ಪೇಯ್ನ್ ನೋ ಗೇನ್ ಅಲ್ವಾ. ಮೇಯ್ನಾಗಿ ನಾವು ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗ್ತಾ ಇರೋದ್ರಿಂದ ಟ್ಯಾಟೂ ಬಗ್ಗೆ ಯೋಚನೆ ಮಾಡಿದ್ದು, ಅಂದರೆ ಅವಳು ಯೋಚನೆ ಮಾಡಿದ್ದು. ಆ್ಯಂಡ್ ಸೊ ಹಾಗಾಗಿ ಇದನ್ನು ಸ್ವಲ್ಪ ಟ್ಯಾಟೂಲ ಹಾಕಿಸ್ಕೊಂಡು ಫ್ಲಾಂಟ್ ಎಲ್ಲ ಮಾಡೋಣ, ಆಮೇಲೆ ಗೊತ್ತಿಲ್ಲ ಆ ಥರ ಎಲ್ಲ ಯೋಚನೆ ಮಾಡಿದ್ವಿ. ಬೇಕಿತ್ತು ನನ್ನ ಟ್ಯಾಂಡ್ ಮುಗೀತು ಫೈನಲಿ. ಆ್ಯಂಡ್ ಐ ಥಿಂಕ್ ಅವ್ರು ಅಬೌಟ್ 15-20 ಮಿನಿಟ್ಸ್ ಅಷ್ಟು ಕೂಡ ತೊಗೊಂಡಿಲ್ಲ ಅಂತ ಅನಿಸುತ್ತೆ. ಇವ್ರದ್ದು ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು, ಬಿಕಾಸ್ ಅದು ರೌಂಡ್ ಆ್ಯಂಡ್ ರೌಂಡ್ ಇದೆ. ಫುಲ್ ಆ್ಯಂಕ್ಲೆಟ್ ಥರ ಡಿಸೈನ್. ಅದು ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಗ್ಬೇಕು ನೀನು, ಅಳೋಂಗಿಲ್ಲ, ಫೇಸಂಗೆ ಮಾಡೋಂಗಿಲ್ಲ. ಚಾಲೆಂಜ್ ನಿಮಗೆ. ಡೋಂಟ್ ಸ್ಕ್ರಂಚ್ ಯುವರ್ ಫೇಸ್. ಸ್ಟೈಲ್ಗೋಸ್ಕರ ಎಷ್ಟು ಪೇನು ಸಹಿಸ್ಕೊಳ್ಳೋಕ್ಕೂ ರೆಡಿ ಅಲ್ಲ. ಅದೇ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಹುಷಾರಿಲ್ಲ, ಒಂದು ಇಂಜೆಕ್ಷನ್ ತೊಗೋಬೇಕು ಅಂತಂದರೆ ನಾನು ಎಸ್ಪೆಷಲಿ ತುಂಬ ಅಳ್ತಿದ್ದೆ ಮುಂಚೆ. ಆ್ಯಂಡ್ ಸಿ ಸೆಕ್ಷನ್ ಎಲ್ಲ ಆದಮೇಲೆ ಅದೆಲ್ಲ ಎಲ್ಲಿ ಹೊಟ್ಟೋಯ್ತು ಎಲ್ಲ. ಹಲೋ, ಹಾಯ್, ಹೌ ಆರ್ ಯು? ಸೊ ಫೈನಲಿ ಅವಳದು ಕೂಡ ಡಿಸೈನ್ ಆಯಿತು. ಪ್ರಾಪರ್ ಆ್ಯಂಕ್ಲೆಟೇ ಹಾಕ್ಕೊಂಡಿದ್ದೀವಿ ಅನ್ನೋ ಥರನೇ ಇದೆ ಅಲ್ವಾ. ಸೊ ಫ್ರೆಂಡ್ಶಿಪ್ ಗೋಲ್ಸ್ ಸೂಪರ್. ಫುಲ್ ಖುಷಿ ಆದ್ವಿ ನಾವಿಬ್ರು. ಎಸ್ ಅಂತ ಅಂದ್ಬಿಟ್ಟು. My passion is inked in my on my body. Super happy. ಸೊ ಅಷ್ಟೇ, ಇದು ಒಂದು ಚಿಕ್ಕ ವ್ಲಾಗ್ ಆಗಿತ್ತು, ಮೆಮರಿಗೋಸ್ಕರ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಸಿ ಯು, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಬೈ.